हाय बच्चों, सभी को मेरे चैनल पर स्वागत करता हूँ। मेरे चैनल को सब्सक्राइब कीजिए और बेल आइकन को दबाइए, सभी नोटिफिकेशन पाइए और लाइक कीजिए और शेयर कीजिए। आपके लिए मैंने आज पाठ संख्या 13 महिला की साहसगाथा पाठ लेकर आया हूँ। इस पाठ का विवरण के साथ कुछ मुख्य अंशों को एक ही वीडियो में मैंने पाठ का विवरण देने वाला हूँ बच्चों। मಕ್ಕಳೇ ಈ ವಿಡಿಯೋದಲ್ಲಿ ನಾನು ಮಹಿಳಾ ಕಿ ಸಾಹಸಗಾಥಾ ಪಾಠದ ವಿವರಣೆಯನ್ನು ಒಂದೇ ವಿಡಿಯೋದಲ್ಲಿ ನೀಡ್ತೀನಿ। ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ಬನ್ನಿ ವಿಡಿಯೋವನ್ನು ಶುರು ಮಾಡೋಣ। पाठ 13 महिला की साहसगाथा। इस लेख द्वारा छात्र यह जानकारी प्राप्त कर सकते हैं कि महिलाएं भी साहस प्रदर्शन में पुरुषों से कुछ कम नहीं है। ಈ ಪಾಠದ ಮೂಲಕ ಮಕ್ಕಳು ಪಡೆಯುವಂತಹ ಸಂದೇಶ ಏನಪ್ಪ ಅಂದರೆ ಮಹಿಳೆಯರು ಕೂಡ ಪುರುಷರಿಗಿಂತ ಏನೋ ಕಡಿಮೆ ಇಲ್ಲ। ಜೊತೆಗೆ ಬಿಚೇಂದ್ರಿ ಪಾಲ್ इस विचार का एक निदर्शन है। ಮಹಿಳೆಯರು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ, ಪುರುಷರಿಗಿಂತ ಎಲ್ಲದರಲ್ಲೂ ಸರಿಸಮಾನ ಇದ್ದಾರೆ ಅನ್ನೋದಕ್ಕೆ बिचेंद्री पाल ಅವರು ಸಹ ಒಂದು ಉದಾಹರಣೆ ನಿದರ್ಶನ ಅಂತ ಹೇಳಿದ್ದಾರೆ। ऐसी महिलाओं से प्रेरणा पाकर छात्र साहसी भाव अपना सकते हैं। ಮಕ್ಕಳು ಇಂತಹ ಮಹಿಳೆಯರ ಒಂದು ಜೀವನ ವೃತ್ತಾಂತವನ್ನು ತಿಳ್ಕೊಂಡು ಅವರ ಸಾಧನೆಯನ್ನು ತಿಳ್ಕೊಂಡು ಅವರಂತೆ ಅವರ ಆದರ್ಶ ಗುಣಗಳನ್ನು ಪಾಲಿಸುವ ಕೆಲಸವನ್ನು ಈ ಪಾಠದ ಮೂಲಕ ಕಲಿತಾರೆ ಅಂತ ಹೇಳ್ತಿದ್ದಾರೆ। पहली महिला एवरेस्ट विजेता बिचेंद्री पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है। एवरेस्ट ಶಿಖರದ ಮೇಲೆ ಏರಿದಂಥ ಮೊದಲ ಮಹಿಳೆಯ ಗೌರವಕ್ಕೆ ಪಾತ್ರರಾದವರು ಯಾರಪ್ಪ ಅಂದರೆ ಬಿಚೇಂದ್ರಿ ಪಾಲ್ರವರು। ಟೀಕೆ ಚೋಟಿ ಅಂದರೆ ಶಿಖರ। ಮಕ್ಕಳೇ, ನಾನು ಪದಗಳ ಅರ್ಥವನ್ನು ಬೋರ್ಡ್ ಮೇಲೆ ಬರೆದಿರ್ತೀನಿ, ಅದನ್ನು ಸ್ಕಿಪ್ ಮಾಡಿರ್ತೀನಿ। ಟೀಕೆ बिचेंद्री का जन्म एक साधारण भारतीय परिवार में हुआ था। बिचेंद्री ಅವರ ಜನ್ಮ ಒಂದು ಸಾಧಾರಣ ಭಾರತೀಯ ಕುಟುಂಬದಲ್ಲಿ ಆಯಿತು। पिता किशन पाल सिंह और माँ हंसदेई नेगी। ತಂದೆ ಹೆಸರು ಕಿಶನ್ ಪಾಲ್ ಸಿಂಹ, ಹಾಗೆ ತಾಯಿ ಹೆಸರು ಹಂಸದೇಯಿ ನೇಗಿ। कि 5 संतानों में यह तीसरी संतान है। ಅವರ 5 ಸಂತಾನ ಅಂದರೆ ಮಕ್ಕಳು, 5 ಮಕ್ಕಳಲ್ಲಿ ಇವರು ಮೂರನೆಯವರಾಗಿದ್ದಾರೆ। बिचेंद्री के बड़े भाई को पहाड़ों पर जाना अच्छा लगता था। ಅಂದರೆ ಬಿಚೇಂದ್ರಿಯವರ ಅಣ್ಣನಿಗೆ ಪರ್ವತಗಳನ್ನು ಏರುವುದು ಬಹಳನೇ ಇಷ್ಟವಾಗ್ತಿತ್ತು। भाई को देखकर उन्होंने निश्चय कर लिया कि वे भी वही करेगी जो उनका भाई करते हैं। ಅಣ್ಣನ ಈ ಒಂದು ಕೆಲಸ ಕಾರ್ಯವನ್ನು ನೋಡಿ ಅಥವಾ ಪರ್ವತವನ್ನು ಏರುವುದನ್ನು ಕಂಡು ಈಕೆಯು ಸಹ ಅಣ್ಣ ಯಾವ ರೀತಿ ಪರ್ವತಗಳನ್ನು ಹತ್ತುತ್ತಾನೆ, ಅವನೇನು ಕೆಲಸ ಮಾಡ್ತಾನೆ, ತಾನೂ ಸಹ ಅದನ್ನು ಮಾಡಬೇಕು ಅಂತೇಳಿ ಇಷ್ಟಪಡ್ತಾಳೆ। ವೇ ಕಿಸಿಸೆ ಪೀಚೆ ನಹಿ रहेंगी। ನಾನು ಯಾವಾಗಲೂ ಸಹ ಹಿಂದೆ ಬೀಳಲ್ಲ ಅಂಥೇಳಿ ಅಂದ್ಕೊಳ್ತಾರೆ। ಉನ್ಸೆ ಬೆಹತರ್ ಕರ್ಕೆ ದಿಕ್ಲಾಯಿಗಿ। ಎಲ್ಲರಿಗಿಂತ ಬೆಹತರ್ ಅಂದರೆ ಉತ್ತಮವಾಗಿ ನಾನು ಸಹ ಸಾಧಿಸ್ತೀನಿ, ಮಾಡಿ ತೋರಿಸ್ತೀನಿ ಅಂಥೇಳಿ ಅಂದ್ಕೊಳ್ತಾಳೆ। ಇಸಿ ಜಜ್ಬೆ ಸೆ ಉನ್ಹೋನೆ ಪರ್ವತಾರೋಹಣ ಕಾ ಪ್ರಶಿಕ್ಷಣ ಲೇನಾ ಶುರು ಕರ್ ದಿಯಾ। ಜಜ್ಬೆ ಅಂದರೆ ತೀರ್ಮಾನ, ನಿರ್ಧಾರ। ಇದೇ ಒಂದು ತೀರ್ಮಾನ ಅಥವಾ ನಿರ್ಧಾರದಿಂದ ಆಕೆ ಪರ್ವತಾರೋಹಣ ಶಿಕ್ಷಣವನ್ನು ಪಡೆಯುವಂಥ ತೀರ್ಮಾನವನ್ನು ಮಾಡ್ತಾಳೆ। बिचेंद्री को बचपन में रोज़ 5 किलोमीटर पैदल चलकर स्कूल जाना पड़ता था। बिचेंद्री ಅವರಿಗೆ ರೋಜ್ ಅಂದರೆ ಪ್ರತಿದಿನ 5 ಕಿಲೋಮೀಟರ್ ಅಂದರೆ 5 ಕಿಲೋಮೀಟರ್, ಪೈದಲ್ ಅಂದರೆ ನಡಿಗೆ, ಕಾಲು ನಡಿಗೆಯಲ್ಲಿ ಶಾಲೆಗೆ 5 ಕಿಲೋಮೀಟರ್ ಕಾಲು ನಡಿಗೆಯಲ್ಲಿ ಪ್ರತಿದಿನ ಶಾಲೆಗೆ ಹೋಗ್ತಾ ಇದ್ದರು। बाद में पर्वतारोहण प्रशिक्षण के दौरान उनका कठोर परिश्रम बहुत काम आया। ಅನಂತರ ಅವರು ಪರ್ವತಾರೋಹಣ ಶಿಕ್ಷಣವನ್ನು ಪಡೆದಾಗ ಈ ಒಂದು 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಿದ್ದು ತುಂಬಾ ಉಪಯೋಗಕ್ಕೆ ಬಂತು। ಟೀಕೆ ಸಿಲಾಯಿ ಕಾ ಕಾಮ್ ಸೀಖ್ ಲಿಯಾ। ಅದ್ರ ಜೊತೆಗೆ ಸಿಲಾಯಿ ಅಂದರೆ ಹೊಲಿಗೆ ಕೆಲಸವನ್ನು ಕೂಡ ಕಲಿತರು। ಟೀಕೆ ಅವರು ಸಿಲಾಯಿಗೆ ಕರ್ಕೆ ಪಢಾಯಿ ಕಾ ಖರ್ಚು ಜುಟಾನೆ ಲಗಿ। ಓದುವರ ಜೊತೆಗೆ ಅವರು ಹೊಲಿಗೆಯಿಂದ ಬರುವಂತಹ ಹಣವನ್ನು ತಮ್ಮ ವಿದ್ಯಾಭ್ಯಾಸಕ್ಕೆ ಬಳಸ್ಕೋತಾ ಹೋದರು, ಅದನ್ನು ಸರಿದೂಗಿಸ್ತಾ ಹೋದರು। ಜುಟಾಯಿ ಅಂದರೆ ಸರಿದೂಗಿಸು, ಹೊಂದಿಸೋದು ಅಂತ। ಟೀಕೆ इस तरह उन्होंने संस्कृत में MA तथा BEd तक की शिक्षा प्राप्त की। ಈ ರೀತಿಯಾಗಿ ಅವರು ಸಂಸ್ಕೃತದಲ್ಲಿ MA ಹಾಗೂ BEdನ ಶಿಕ್ಷಣವನ್ನು ಪಡೆದರು। ಟೀಕೆ पढ़ाई के साथ साथ ವಿದ್ಯಾಭ್ಯಾಸದ ಜೊತೆಗೆ बिचेंद्री ने पहाड़ पर चढ़ने के अपने लक्ष्य, ಆ ಒಂದು ಪರ್ವತದ ಮೇಲೆ ಹತ್ತುವಂತಹ, ಪಹಾಡ ಅಂದರೆ ಪರ್ವತವನ್ನು ಬೆಟ್ಟಗಳನ್ನು ಹತ್ತುವಂಥ ಲಕ್ಷ್ಯ ಅಂದರೆ ಗುರಿಯನ್ನು ಸಹ ತಮ್ಮ ಜೊತೆಗೆ ಇಟ್ಕೊಂಡಿದ್ರು। ಲಕ್ಷ್ಯ ಕೋ ಬಿ ಹಮೇಶಾ ಅಪ್ನೆ ಸಾಮ್ನೆ ರಖ। ಹಮೇಶಾ ಅಂದರೆ ಯಾವಾಗಲೂ, ಸಾಮ್ನೆ ಅಂದರೆ ಎದುರು, ಅದನ್ನು ಸಹ ಯಾವುದನ್ನು पर्वतारोहण ಮಾಡುವಂಥ ಗುರಿಯನ್ನು ಸಹ ತಮ್ಮ ಜೊತೆಗೆ ಇಟ್ಕೊಂಡಿದ್ರು। ठीक है, इसी दौरान उन्होंने
ಕಾಲನಾಗ್ ಪರ್ವತ್ ಕಿ ಚಢಾಯಿ ಕಿ. ದೌರಾನ್ ಅಂದರೆ ಸಮಯ ಅಥವಾ ಸಂದರ್ಭ. ಇದೇ ಸಂದರ್ಭದಲ್ಲಿ ಅವರು ಕಾಲನಾಗ ಅನ್ನುವಂಥ ಪರ್ವತವನ್ನು ಏರಿದ್ರು. ಹೀಗೆ ಇನ್ನು ಕೆಲವು ಪರ್ವತಗಳನ್ನು ಏರಿದ್ರು ನೋಡಿ. ಯಾವುದ್ಯಾವುದು? ಸನ್ 1982 में 1982ರಲ್ಲಿ ಯಾವುದು ಉನ್ಹೋನೆ ಗಂಗೋತ್ರಿ ಗ್ಲೇಷಿಯರನ್ನು ಹತ್ತಿದ್ರು. ಎಷ್ಟು ಮೀಟರ್ ಉದ್ದ ಇತ್ತದು ನೋಡಿ? 6672 ಮೀಟರ್. 6672 ಮೀಟರ್ ಅಂದರೆ 6672 ಮೀಟರ್ ಎತ್ತರ ಇರುವಂಥ ಗಂಗೋತ್ರಿ ಗ್ಲೇಷಿಯರ್ನ ಹತ್ತಿದ್ರು. ತಥ ರೂಡ್ಗೇರೋ ಅನ್ನೋಂಥ ಇನ್ನೊಂದು ಶಿಖರ, ಅದು 5819 5819 मीटर ऊंची का एक पर्वत को भी उन्होंने चढ़ लिया की चढ़ाई की जिससे उन्होंने ಆತ್ಮವಿಶ್ವಾಸ ಅವರು ಬಢಾ. ಈ ಒಂದು ಶಿಖರ ಪರ್ವತಗಳನ್ನು ಏರೋದ್ರ ಮೂಲಕ ತಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸಿಕೊಂಡ್ರು. अगस्त 1983 में जब दिल्ली में हिमालयी पर्वतारोहियों का सम्मेलन हुआ. 1983 ಆಗಸ್ಟ್ನಲ್ಲಿ ದಿಲ್ಲಿಯಲ್ಲಿ ಒಂದು ಪರ್ವತಾರೋಹಿಗಳ ಸಮ್ಮೇಳನವನ್ನು ಏರ್ಪಡಿಸಲಾಯಿತು. तब वे पहली बार तेनसिंग नोर्गे एवरेस्ट पर चढ़ने वाले पहले पुरुष. ನೋಡ್ರಿ, ತೇನ್ಸಿಂಗ್ ನೋರ್ಗೆ ಅನ್ನುವಂತಹ ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಂತಹ ವ್ಯಕ್ತಿಯ ಭೇಟಿ ಅಲ್ಲಾಗುತ್ತೆ. ತಥಾ ಜುಂಕೆತಾಬಿ ಯಾರು? ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಂತಹ ಮೊಟ್ಟ ಮೊದಲ ಮಹಿಳೆ. ಯಾವುದು? ವಿಶ್ವದ, ಪ್ರಪಂಚದ. ಟೀಕೆ. तब उन्होंने संकल्प लिया कि वे भी उनकी तरह एवरेस्ट पर पहुँचेगी. ಆಗ ಇವರನ್ನು ನೋಡಿ, ಇವರನ್ನು ಭೇಟಿ ಮಾಡಿದಾಗ ಆಗ ಆಕೆ ತೀರ್ಮಾನ ಮಾಡ್ತಾಳೆ, ನಾನು ಸಹ ಇವರಂತೆ ಆಗಬೇಕು. वह दिन भी आया. ಆ ದಿನವೂ ಸಹ ಬಂತು. जब 23 मई 1984 को एवरेस्ट पहुंचकर भारत का झंडा फहरा दिया. ಮೇ 23, 1984ರಂದು ಇವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿ ಭಾರತದ ಧ್ವಜವನ್ನು ಹಾರಾಡಿಸಿದವರು ಇವರು. उस समय उनके साथ पर्वतारोही अंगदोर्जी भी थे. ಆ ಸಮಯದಲ್ಲಿ ಇವ್ರ ಜೊತೆಗೆ ಪರ್ವತಾರೋಹಿಗಳಾದಂಥ ಅಂಗ್ದೋರ್ಜಿಯೂ ಸಹ ಇದ್ದರು. भारत की इस महिला द्वारा लिखित यह इतिवृत्तांत बहुत प्रेरणादायक तथा रोचक है. ಭಾರತದ ಈ ಮಹಿಳೆಯ ಮೂಲಕ ಬರೆದಂಥ ಇತಿವೃತ್ತಾಂತ. ಇತಿ ಅಂದರೆ ಇತಿಹಾಸ, ವೃತ್ತಾಂತ ಅಂದರೆ ಬರವಣಿಗೆ, ಅಂದರೆ ತಾವೇ ಬರೆದ ಒಂದು ತಮ್ಮ ಜೀವನ ವೃತ್ತಾಂತವ ಅಂತ ಹೇಳ್ಬೋದು. इसमें उन्होंने इस बात का वर्णन किया है कि वे एवरेस्ट के शिखर पर कैसे पहुंची. ಇದರಲ್ಲಿ ಇವರು ತಾವು ಎವರೆಸ್ಟ್ನ ಶಿಖರವನ್ನು ಹೇಗೆ ತಲುಪಿದ್ರು ಅನ್ನೋ ವಿಷಯದ ಕುರಿತು ಬರೆದಿದ್ದಾರೆ. कर्नल कुल्लर ने साउथ कोल तक की चढ़ाई के लिए 3 शिखर दलों को 2 समूह बना दिए. ಚಢಾಯಿ ಅಂದರೆ ಹತ್ತುವುದು. कर्नल कुल्लर ಅವರು ಸೌತ್ ಕೋಲ್ವರೆಗೂ ಹತ್ತೋದಕ್ಕಾಗಿ 3 ಸಮೂಹದ 2 ದಳಗಳನ್ನಾಗಿ ಮಾಡ್ತಾರೆ. ಮೇ ಸುಬಹ 4 ಬಜೆ ಉठ ಗಯಿ. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದೆ. ಬರ್ಫ್ ಬಿಗ್ಲಾಯಿ. ಬರ್ಫ್ ಅಂದರೆ ಹಿಮ, ಬಿಗ್ಲಾಯಿ ಅಂದರೆ ಕರಗಿಸಿದೆ, ಹಿಮವನ್ನು ಕರಗಿಸಿದೆ. ಅವರು ಚಾಯ್ ಬನಾಯಿ, ಚಾಯನ್ನು ಮಾಡಿದೆ. ಕುಚ್ ಬಿಸ್ಕಟ್ और आदि ಚಾಕ್ಲೇಟ್ का हल्का नाश्ता करने के पश्चात. ಹಲ್ಕಾ ಅಂದರೆ ಹಗುರ ಅಂದರೆ ಸ್ವಲ್ಪ ಸ್ವಲ್ಪ ಬಿಸ್ಕೆಟು, ಹಾಗೆ ಸ್ವಲ್ಪ ಚಾಕ್ಲೇಟನ್ನು ಸ್ವಲ್ಪ ತಿಂದೆ. ಈ ರೀತಿಯಾಗಿ ನಾನು ನಾಷ್ಟ ಅಂದರೆ ಟಿಫನನ್ನು ಮಾಡಿ ಮೇ ಲಗ್ಭಗ್ 5:30 ಬಜೆ ಅಪ್ನೆ ತಂಬು ಸೆ ನಿಕಲ್ ಪಡಿ. ತಂಬು ಅಂದರೆ ಗುಡಾರ, ಟೆಂಟ್ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಇವರು ಆ ಟೆಂಟಿಂದ, ತಮ್ಮ ಗುಡಾರದಿಂದ ಸುಬಹ ಎಷ್ಟು ಬಜೆಗೆ ಹೊರಟ್ರಂತೆ? ನಾನು ಸುಮಾರು 5:15 ಗಂಟೆಗೆ ನನ್ನ ಒಂದು ಗುಡಾರದಿಂದ ಹೊರಟೆ. ತಂಬು ಅಂದರೆ ಗುಡಾರ ಅಥವಾ ಟೆಂಟ್ ಅಂತ ಹೇಳ್ತೀವಲ್ಲ ಅದು. अंगदोर्जी ने मुझसे पूछा क्यों मैं उनके साथ चलना चाहूँगी. अंगदोर्जी ಅವರು ನನಗೆ ಕೇಳಿದ್ರು, ನೀನು ನನ್ನ ಜೊತೆ ನಡೀತೀಯಾ ಅಂತ ಕೇಳಿದ್ರು. मुझे उन पर विश्वास था. ನನಗೆ ಅವ್ರ ಮೇಲೆ ವಿಶ್ವಾಸವಿತ್ತು. साथ ही साथ में अपनी आरोहण क्षमता और कर्मठता के बारे में भी आश्वस्त थी. ನಾನು ಆರೋಹಣ ಅಂದರೆ ಹತ್ತುವುದು, ಅವರೋಹಣ ಅಂದರೆ ಇಳಿಯುವುದು, ಹಾಗೆ ಕರ್ಮಠತ ಅಂದರೆ ಕಾರ್ಯಕ್ಷಮತೆಯ ಶಕ್ತಿ ಅಂತ ಹೇಳ್ಬೋದು. ಅಂದರೆ ಅವರ ದಕ್ಷತೆ ಬಗ್ಗೆ ಅವರಿಗೆ ಅರಿವಿತ್ತು. ಆಶ್ವಸ್ತ ಅಂದರೆ ಅರಿವು, ಜಾಗೃತ ಅಂತ ಹೇಳ್ಬೋದು. सुबह 6 बजे 20 मिनट पर जब अंगदोर्जी में और मैं साउथ कोल से बाहर निकले तो. ಬೆಳಿಗ್ಗಿನ ಜಾವ 6:20ಕ್ಕೆ ನಾವು ಅಂಗ್ದೋರ್ಜಿ ಮತ್ತು ನಾನು ಸೌತ್ ಕೋಲ್ನಿಂದ ಹೊರಗೆ ಬಂದಾಗ ನಿಕ್ಲೆ ತೋ ದಿನ ಊಪರ್ ಚढ़ गया था. ಅಂದರೆ ದಿನ ಮೇಲಿತ್ತು ಅಂದರೆ ಬೆಳಕು ಜಾಸ್ತಿ ಮೂಡಿತ್ತು. ಟೀಕೆ ಅಂದರೆ ಸಮಯ ಆಗಿತ್ತು ಅಂತ. ಹಲ್ಕಿ ಹವಾ ಚಲ್ ರಹಿ ಥಿ. ಹಲ್ಕಿಯಲ್ಲಿ ಅಂದರೆ ತೆಳುವಾದ ಹಗುರವಾದ ಗಾಳಿ ಬೀಸ್ತಾ ಇತ್ತು. ಅವ್ರ ಠಂಡ ಬಹುತ್ ಅಧಿಕ್ ಥಿ.
ತಂಪು ತುಂಬಾ ಇತ್ತು. ठंड ಅಂದರೆ ತಂಪು ಅಥವಾ ಚಳಿ ತುಂಬಾ ಇತ್ತು. हमने बगे रस्सी की के ही चढ़ाई की. ನಾವು ರಸ್ಸಿ ಅಂದರೆ ಹಗ್ಗದ ಹೊರತಾಗಿ ನಾವು ಬೆಟ್ಟವನ್ನು ಪರ್ವತವನ್ನು ಏರಿದ್ವಿ. ಅಂಗ್ದೋರ್ಜಿ ಏಕ್ ನಿಶ್ಚಿತ ಗತಿ ಸೆ ಊಪರ್ ಚಡ್ತೆ ಗಯೇ. ಒಂದು ಸರಿಯಾದ ನಿಶ್ಚಿತ ಜಗಹ, ಒಂದು ಸರಿಯಾದ ಕ್ರಮಬದ್ಧವಾಗಿ ಅವರು ಗತಿ ಅಂದರೆ ವೇಗ, ಸರಿಯಾದ ವೇಗದಲ್ಲಿ ಅಂಗ್ದೋರ್ಜಿಯವರು ಏರುತ್ತಾ ಹೋದರು. ಮುझे भी उनके साथ चलने में कोई कठिनाई है नहीं हुई. ನನಗೂ ಸಹ ಅವರ ಜೊತೆಗೆ ಹತ್ತೋದಕ್ಕಾಗಿ ಯಾವುದೇ ಕಠಿಣತೆ ಕಂಡು ಬರಲಿಲ್ಲ. ಜಮಿ ಹುಯಿ ಬರ್ಫ್ ಕಿ ಸೀದಿ ವ ಢಲಾವು ಚಟ್ಟಾನೆ. ಜಮಿ ಅಂದ್ರೆ ಗಟ್ಟಿಯಾದಂತಹ ಅಂದ್ರೆ ಜಂಗುಗಟ್ಟಿದ, ಏನದು ಜಮಿ ಹುಯಿ ಬರ್ಫ್ ಅಂದರೆ ಹೇಳಿದ್ದೀನಿ ಹಿಮ, ಗಟ್ಟಿಯಾದಂಥ ಹಿಮ ಬಂಡೆಗಳನ್ನು ನಾವು ನೋಡಿದ್ವಿ. ಕಿ ಸೀದವಾಗಿತ್ತು. ಅವು ಢಲಾವು ಅಂದ್ರೆ ಕೆಳಗೆ ಬಾಗಿರೋ ರೀತಿಯಲ್ಲೂ ಸಹ ಪಾತಾಳದಲ್ಲಿ ಇಳಿಜಾರು ರೂಪದಲ್ಲೂ ಕೂಡ ಇತ್ತು. ಚಟ್ಟಾನ್ ಅಂದರೆ ಕಲ್ಲು ಬಂಡೆ, ಹಿಮ ಬಂಡೆ ಅಂತಲೂ ಹೇಳ್ಬೋದು. ಹಿಮ ಬಂಡೆಗಳಿದ್ವು. ಇತನಿ ಸಕ್ತ ಅಂದರೆ ಕಠೋರ, ಇಷ್ಟು ಕಠಿಣವಾಗಿ ದುರ್ಬಲವಾಗಿದ್ವು ಅವು, ಅಂದರೆ ಕಠಿಣವಾಗಿತ್ತು ಅಂದ್ರೆ ಅವರು ಬುರ್ಬುರಿ ಅಂದರೆ ಬಿಡಿಯಾಗಿ ಚದುರವಾಗಿ ಹಿಮಕಣಗಳು ಇದ್ದವು. ನೀವು ಚಿತ್ರದಲ್ಲಿ ನೋಡ್ಬೋದು, ಚಿತ್ರದಲ್ಲೂ ಸಹ ನಾನು ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಆ ಹಿಮದ ಚೂಪುಗಳನ್ನು ನೋಡ್ಬೋದು, ಸೀದಾ ಇದ್ದಾವೆ ನೋಡಿ. ಟೀಕೆ ಮಾನೋ ಶೀಶೆಕಿ ಚಾದರ್ ಬಿಚಿ ಹೋ ಅಂದರೆ ಸೀಸದ ಹಾಸಿಗೆ ಹಾಸಿದ ರೀತಿಯಲ್ಲಿ ಚೆಲ್ಲಿದ್ವು. ಹಮೆ ಬರ್ಫು ಕಾಟ್ನೆ ಕೇಲಿಯೇ ಫಾವಡೆ ಕಾ ಇಸ್ತೆಮಾಲ್ ಕರ್ನಾ ಪಡ. ನಾವು ಆ ಹಿಮಗಳನ್ನು ಕೊಯ್ಯೋದಕ್ಕಾಗಿ ಫಾವಡೆ ಕಾ ಇಸ್ತೆಮಾಲ್ ಅಂದರೆ ಫಾವಡ ಅಂದರೆ ಗುದ್ಲಿ ಇಸ್ತೆಮಾಲ್ ಅಂದರೆ ಬಳಕೆ, ಗುದ್ಲಿಯನ್ನು ಬಳಸಬೇಕಾಯಿತು ಅವುಗಳನ್ನು ಸಮ ಮಾಡೋದಕ್ಕಾಗಿ. ನೋಡಿ ಮಕ್ಕಳೇ, ಮೇಲ್ಗಡೆ ಚಿತ್ರದಲ್ಲಿ ನಾನು ನಿಮಗೆ ಮೌಂಟೇರಿಯಸ್ ಶಿಖರವನ್ನು ಅವು ಯಾವ ರೀತಿ ಹತ್ತಿದ್ರು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಟೀಕೆ 2 ಗಂಟೆ ಸೆ ಕಮ್ ಸಮಯ ಮೇ ಹಿ ಹಮ್ ಶಿಖರ್ ಕ್ಯಾಂಪ್ ಪರ್ ಪਹੁಂಚ್ ಗಯೇ. 2 ಗಂಟೆಗಿಂತ ಕಡಿಮೆ ಸಮಯದಲ್ಲೇ ನಾವು ಶಿಖರ್ ಕ್ಯಾಂಪ್ ಅನ್ನುವಂಥ ಒಂದು ಸ್ಥಳಕ್ಕೆ ಹೊರಟು. ಶಿಖರ್ ಕ್ಯಾಂಪ್ ಅಂದರೆ ಅವರು ಉಳ್ಕೊಳ್ಳೋದಕ್ಕೆ ಮಾಡ್ಕೊಂಡಿರುವಂಥ ಒಂದು ಜಾಗ. ಅಂಗ್ದೋರ್ಜಿನೇ ಪೀಚೆ ಮುಡುಕರ್ ಪೂಚ. ಅಂಗ್ದೋರ್ಜಿ ಅವರು ಹಿಂದೆ ತಿರುಗಿ, ಪೀಚೆ ಅಂದರೆ ಹಿಂದೆ, ಮುಡುಕರ್ ಅಂದರೆ ತಿರುಗಿಬಿಟ್ಟು ಹೇಳ್ತಾರೆ, ಏನು ಹೇಳ್ತಾರೆ, ಕ್ಯಾ ತುಮ್ ತಗ್ಗೈ ಹೋ, ಏನು ನೀನು ಸುಸ್ತಾಗಿದೆಯಾ? मैंने जवाब दिया, ನಾನು ಉತ್ತರ ಕೊಟ್ಟೆ, नहीं ಇಲ್ಲ. यह सुनकर वे बहुत अधिक आश्चर्यचकित और आनंदित हुए. ಇದನ್ನು ಕೇಳಿ ಅವರು ಭಾಳ ಆಶ್ಚರ್ಯಚಕಿತರು, ಹಾಗೆ ಖುಷಿಪಟ್ಟರು. ಟೀಕೆ ಥೋಡಿ ಚಾಯ್ ಪೀನೆ ಕೆ ಬಾದ್, ಸ್ವಲ್ಪ ಚಾಯನ್ನು ಕುಡಿದ ನಂತರ ಬಾದ್ ಹಮ್ನೆ ಪುನಃ ಚಢಾಯಿ ಶುರು ಕರ್ದಿ. ಪುನಃ ನಾವು ಚಢಾಯಿ ಅಂದರೆ ಏರುವುದನ್ನು ಏರಿದ್ವಿ. ಟೀಕೆ ಲ್ಯಾಟು ನೈಲಾನ್ ಕಿ ರಸ್ಸಿ ಲಾಯಾ ಥಾ. ಲ್ಯಾಟು ಅನ್ನೋರು ನೈಲಾನ್ ಬಟ್ಟೆ ಕೇಳಿದಿರಲ್ಲ, ಅದರ ರಸ್ಸಿ ಅಂದರೆ ಹಗ್ಗವನ್ನು ತಂದಿದ್ರು. ಯಾರು? ಲ್ಯಾಟು. ಟೀಕೆ ಇಸ್ಲಿಯೇ ಅಂಗದೋರ್ಜಿ ಅವರ ಮೇ ರಸ್ಸಿಗೆ ಸಹಾರೆ ಚಡೆ. ಅಂಗದೋರ್ಜಿ ಮತ್ತು ನಾನು ಹಗ್ಗದ ಸಹಾಯದಿಂದ ಹತ್ತಿದ್ವಿ. ಜಬ್ಕಿ ಲ್ಯಾಟು ಏಕ್ ಹಾತ್ ಸೆ ರಸ್ಸಿ ಪಕಡೆ ಹುಯೇ ಬೀಚ್ ಮೇ ಚಲ. ಒಂದು ಕೈಲಿ ಹಗ್ಗ ಹಿಡ್ಕೊಂಡು ಲ್ಯಾಟು ಬೀಚ್ ಅಂದರೆ ನಮ್ಮ ನಡುವೆಯಿಂದ ಮುಂದಕ್ಕೆ ಸಾಗಿದಾಗ ತಬಿ ಲ್ಯಾಟುನೇ ಗೌರ್ ಅಂದರೆ ಗಮನ ಅಥವಾ ಸೂಚನೆ. ನಮ್ಮ ಕಡೆ ಒಂದು ಗಮನ ಇಶಾರವನ್ನು ಮಾಡಿದ್ರು. ಏನು ಮಾಡಿದ್ರು? ಕಿ ಮೇ ಇನ್ ಊಂಚಾಯಿಯೋ ಕೇಳಿ ಅವಶ್ಯಕ 4 ಲೀಟರ್ ಆಕ್ಸಿಜನ್ ಕಿ ಅಪೇಕ್ಷಾ. ಈ ಬೆಟ್ಟವನ್ನು ಹತ್ತೋದಕ್ಕಾಗಿ 4 ಲೀಟರ್ನ ಆಕ್ಸಿಜನ್ ಅಂದರೆ ಗಾಳಿಯ ಅವಶ್ಯಕತೆ ಇದೆ ಪ್ರತಿ ಮಿನಿಟ್ಗೆ. ಟೀಕೆ ಲಗ್ಭಗ್ 2.5 ಲೀಟರ್ ಆಕ್ಸಿಜನ್ ಪ್ರತಿ ಮಿನಿಟ್ ಕಿ ದರ್ ಸೆ ಲೇಕರ್ ಚಟ್ ರಹಿ ಥಿ. ಲಗ್ಭಗ್ ಅಂದರೆ ಕನಿಷ್ಠ ನಾನು 2.5 ಅಂದರೆ 2.5 ಲೀಟರ್ ಆಕ್ಸಿಜನ್ ತಗೊಂಡು ನಾನು ಮೇಲೆ ಹತ್ತುತ್ತಾ ಇದ್ದೆ. ಮೇರೆ ರೆಗ್ಯುಲೇಟರ್ ಪರ್ ಜೈಸೆ ಹಿ ಉಸ್ನೆ ಆಕ್ಸಿಜನ್ ಕಿ ಆಪೂರ್ತಿ ಬಡಾಯಿ ಮುझे ಕಠಿನ್ ಚಢಾಯಿ ಆಸಾನ್ ಲಗ್ನೆ ಲಗಿ. ಆಸಾನ್ ಅಂದರೆ ಸುಲಭ. ಮೇರೆ ರೆಗ್ಯುಲೇಟರ್ ಅಂದರೆ ಗೊತ್ತು ನಿಮಗೆ, ಸಿಲಿಂಡರ್ಲಿ ಇರ್ತಾನೆ, ಅದರಲ್ಲಿ ಆಪೂರ್ತಿ ಬಡಾಯಿ ಅಂದರೆ ಆಕ್ಸಿಜನ್ ಕಿ ಆಪೂರ್ತಿ ಅಂದರೆ ಆಮ್ಲಜನಕವನ್ನು ಪೂರೈಸಿದಾಗ. ಟೀಕೆ ಆಮ್ಲಜನಕವನ್ನು ತುಂಬಿದಾಗ ಬೆಟ್ಟ ಹತ್ತೋಕ್ಕೆ ಕಷ್ಟಪಡ್ತಿದ್ದೆ ನಾನು, ಆದರೆ ಆ ಆಕ್ಸಿಜನ್ನ ತುಂಬಿದಾಗ ನನಗೆ ಆಸಾನ್ ಹೋಗೈ ಅಂದರೆ ಸರಳ ಆಯಿತು. ಟೀಕೆ ದಕ್ಷಿಣ ಶಿಖರಕ್ಕೆ ऊपर हवा की गति बढ़ गई थी. ದಕ್ಷಿಣ ಶಿಖರದ ಕಡೆಗೆ ಗಾಳಿಯ ವೇಗ ತುಂಬ ಇತ್ತು. उस ऊंचाई पर तेज हवा के झोंके बुरबुरे बर्फ के कणों को चारों तरफ उड़ा रहे थे. ಆ ಒಂದು ಶಿಖರ ದಕ್ಷಿಣ ಪರ್ವತದ ಕಡೆಯಿಂದ ಬೀಸ್ತಾ ಇದ್ದಂಥ ಗಾಳಿಯ ಹವಾಕ್ಕೆ ಝೋಂಕ್ ಅಂದರೆ ಹೊಡೆತ, ಮಾರುತ, ಜೋರಾಗಿ ಬೀಸ್ತಾ ಇದ್ದಂಥ ಗಾಳಿ ಏನಾಯಿತು? ಬುರ್ಬುರೆ ಬರ್ಫ್ಗೆ ಕಣ. ಬುರ್ಬುರೆ ಅಂದರೆ ಚದುರಿದ, ಹೇಳಿದ್ದೀನಿ. ಬರ್ಫ್ಗೆ ಕಣ ಅಂದರೆ ಹಿಮದ ಕಣಗಳನ್ನು ಏನು ಮಾಡ್ತಿದ್ವು ಅಂದ್ರೆ ಚಾರೋ ತರಫ್ ಸುತ್ತಲೂ 4 ಕಡೆಯೂ ಉಡಾರಹಿತೆ ಅಂದರೆ ಮೇಲ್ಗಡೆ ಹಾರಿಸ್ತಾ ಇದ್ವು. ಅವು ಅಂದರೆ ಚಿಕ್ಕ ಕಣಗಳಾಗಿ ಎಲ್ಲ ಕಡೆ ಚದುರ್ತಾ ಇದ್ವು, ಮುಂದೆ ಏನೂ ಕಾಣ್ತಿರಲಿಲ್ಲ. ಟೀಕೆ
थे जिससे कुछ दिखाई नहीं दे रहे थे, ಅದರಿಂದ ಮುಂದ್ಗಡೆ ಏನು ಕಾಣ್ತಿರಲಿಲ್ಲ, ಒಂಥರ ಮಂಜು ಆವರಿಸ್ದಂಗೆ ಇತ್ತು. ಮೇನೆ देखा कि थोड़ी दूर तक कोई ऊंची चढ़ाई नहीं है, ನಾನು ನೋಡಿದೆ ಸ್ವಲ್ಪ ದೂರದವರೆಗೆ ಯಾವುದೇ ಏರುವ ಪರ್ವತ ಇರಲಿಲ್ಲ. ढलान एकदम सीधी नीचे चली गई, ಇಳಿಜಾರು ಇಳಿದಾದಂತಹ ಕಡಿದಾದಂಥ ಒಂದು ಪ್ರದೇಶ ನನಗೆ ಒಂದೇ ಸಲ ಕಾಣಿಸ್ತು. ಏಕ್ದಮ್ ಅಂದರೆ ಒಂದೇ ಸಲ, ನೀಚೆ ಅಂದರೆ ಕೆಳಗೆ. ಮೇರಿ ಸಾನ್ಸ್ ಮಾನೋ ಏಕ್ದಮ್ ರುಕ್ ಗಯಿ, ಅದನ್ನು ನೋಡಿದ ಕೂಡಲೇ ನನ್ನ ಉಸಿರು ಒಂದೇ ಸಲ ನಿಂತ್ಕೋತು. ಸಾನ್ಸ್ ಅಂದರೆ ಉಸಿರು. ಮುಜೆ ಲಗಾ ಕಿ ಸಫಲತಾ ಬಹುತ್ ನಜ್ದೀಕ್ ಹೈ, ನನಗನ್ನಿಸ್ತು ಸಫಲತಾ ಅಂದರೆ ಗುರಿ ಬಹಳನೇ ಹತ್ತಿರ ಇದೆ. ಟೀಕೆ 23 मई 1984 के दिन दोपहर के 1:07 पर मैं एवरेस्ट की चोटी पर खड़ी थी. ನೋಡಿ ಈ ಸಮಯ ಆ ಒಂದು ಸಂದರ್ಭನೇ ಅವರು ಆಲ್ರೆಡಿ ಬೆಟ್ಟವನ್ನು ಹತ್ತಿದ್ರು. ಯಾವ ದಿನ ಅದು? 23 ಮೇ 1984, 1 ಗಂಟೆ 7 ನಿಮಿಷ, ಮಧ್ಯಾಹ್ನ 1 ಗಂಟೆ 7 ನಿಮಿಷ ಇವರು ಆ ಬೆಟ್ಟದ ಮೇಲೆ ಹತ್ತಿದ್ರು. एवरेस्ट की चोटी पर पहुंचने वाली मैं प्रथम भारतीय महिला थी. ಎವರೆಸ್ಟ್ನ ಚೋಟಿ ಅಂದರೆ ಶಿಖರದ ಮೇಲೆ ಇರಿದ ಮೊದಲ ಮಹಿಳೆ ನಾನಾಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳ, ಇಲ್ಲಿ ಚಿತ್ರದಲ್ಲಿ ಕಾಣ್ತಿದೆಯಾ, ಇದೇ ಮೌಂಟ್ ಶಿಖರವನ್ನು ಬಿಚೇಂದ್ರ ಪಾಲ್ ಅವರು ಏರಿದ್ದು. ಟೀಕೆ एवरेस्ट की चोटी पर इतनी जगह नहीं थी कि 2 ವ್ಯಕ್ತಿ साथ साथ खड़े हो सके. ಮೌಂಟ್ ಎವರೆಸ್ಟ್ ಶಿಖರದ ಮೇಲೆ ಇಷ್ಟು ಜಾಗ ಇರಲಿಲ್ಲ, ಇಬ್ಬರು ವ್ಯಕ್ತಿಗಳು ನಿಲ್ಲುವಷ್ಟು ಜಾಗ ಇರಲಿಲ್ಲ. ಟೀಕೆ साथ साथ ಅಂದರೆ ಜೊತೆಗೆ. चारों तरफ हजारों मीटर लंबी सीधी ढलान को देखते हुए हमारे सामने मुख्य प्रश्न सुरक्षा का था. ಸುತ್ತಲೂ ಇಳಿಜಾರನ್ನು ನಾವು ನೋಡಿದ್ವಿ, ಅಂದ್ರೆ ಪಾತಾಳದಲ್ಲಿತ್ತದೆಲ್ಲ ಆಯಿತಾ. ಮೇಲ್ಗಡೆ ಬರೀ ತುದಿ ಇತ್ತು, ಚೂಪಾಗಿತ್ತು. ಸುತ್ತ ಆ ಪಾತಾಳವನ್ನು ಇಳಿಜಾರ ನೋಡಿದಂತಹ ನಮಗೆ ಅನ್ನಿಸ್ತಾ ಇದ್ದಿದ್ದು ಆವಾಗ ಸುರಕ್ಷತೆಯ ಪ್ರಶ್ನೆ, ಇಲ್ಲಿ ಹೇಗಪ್ಪ ನಿಲ್ಲೋದು ಅಂತ ಅನ್ನಿಸ್ತಾ ಇತ್ತು. ಟೀಕೆ हमने फावड़े से पहले बर्फ़ की खुदाई कर अपने आप को सुरक्षित रूप से स्थिर किया. ಅಂದರೆ ನಾವು ತೊಗೊಂಡೋಗಿದ್ದು ಗುದ್ಲಿಯಿಂದ ಮೊದಲು ಅಲ್ಲಿರೋ ಜಾಗವನ್ನು ಆ ಒಂದು ಬರ್ಫನ್ನೆಲ್ಲ ಪುಡಿ ಮಾಡಿ ಫಸ್ಟ್ ನಾವು ನಿಲ್ಲೋದಕ್ಕೆ ಸರಿ ಮಾಡ್ಕೊಂಡ್ವಿ. ಟೀಕೆ इसके बाद में अपने घुटने के बल बैठी. ಅದರ ನಂತರ ನಾನು घुटना ಅಂದರೆ ಮಂಡಿ ಯೂರಿ ನಾನು ಕೂತ್ಕೊಂಡೆ. ಬರ್ಫ್ ಫರ್ ಅಪ್ನೆ ಮಾತೆ ಕೋ ಲಗಾಕರ್, ಬರ್ಫ್ ಅಂದರೆ ಹಿಮದ ಮೇಲೆ ನನ್ನ ಮಾತೆ ಅಂದರೆ ತಲೆಯನ್ನು ಇಟ್ಬಿಟ್ಟು ಸಾಗರ್ ಮಾತೆಗೆ ತಾಜ್ ಕಾ ಚುಂಬನ್ ಕಿಯಾ. ಸಾಗರ ಮಾತೆ ಅಂದರೆ ಆ ಹಿಮದ ಮೌಂಟ್ ಶಿಖರ ಅಂದರೆ ಹಿಮದಿಂದ ಆಗಿದೆಯಲ್ವ, ಅದು ನೀರಲ್ವ, ಅದನ್ನು ಸಾಗರ ಮಾತೆ ಅಂತ ಹೇಳ್ತಿದ್ದಾರೆ. ಅದರ ಕಿರೀಟಕ್ಕೆ ನಾನು ಒಂದು ಚುಂಬನವನ್ನು ಮುತ್ತನ್ನು ನೀಡಿದೆ. ಟೀಕೆ ಬಿನಾ ಉಟೆ ಹಿ ಮೇನೆ ಅಪ್ನೆ ತೈಲೆ ಸೆ ಹನುಮಾನ್ ಚಾಲೀಸಾ ಅವ್ರ ದುರ್ಗಾ ಮಾ ಕಾ ಚಿತ್ರ ನಿಕಾಲ. ನಾನು ಹಂಗೆ ಮಂಡಿವರಿಗೆ ಕೂತ್ಕೊಂಡೆ, ಎದ್ದಳ್ಳಾರ್ದಲೆ ಏನು ಮಾಡಿದೆ, ಹನುಮಾನ್ ಚಾಲೀಸಾ ಮತ್ತು ದುರ್ಗಾ ಮಾತೆಯ ಚಿತ್ರವನ್ನು ತೆಗೆದೆ. ತೈಲೆ ಅಂದರೆ ಚೀಲ. ಟೀಕೆ ಮೈನೆ ಇನ್ಹೇ ಅಪ್ನೆ ಸಾಥ್ ಲಾಯೆ ಲಾಲ್ ಕಪಡೆ ಮೇ ಲಪೇಟ. ನಾನು ಇವುಗಳನ್ನು ನನ್ನೊಂದಿಗೆ ತಂದಿದ್ದಂಥ ಕೆಂಪು ಬಟ್ಟೆಯಿಂದ ಲಪೇಟ್ ಅಂದರೆ ಸುತ್ತಿದೆ. ಅವರು ಛೋಟಿಸಿ ಪೂಜಾ ಕರ್ಕೆ, ಚಿಕ್ಕದಾದಂಥ ಒಂದು ಪೂಜೆಯನ್ನು ಮಾಡಿದೆ. ಇನ್ಕೋ ಬರ್ಫ್ ಮೇ ದಬಾದಿಯ, ಅವುಗಳನ್ನು ನಾನು ಹಿಮದಲ್ಲಿ ಮುಚ್ಚಿಬಿಟ್ಟೆ. ದಬಾದಿಯ ಅಂದರೆ ಮುಚ್ಚಿಬಿಟ್ಟೆ ಅಂತ. उठाकर मैं अपने रज्जु नेता अंगदोर्जी के प्रति आदर भाव से झुकी. ನಾನು ಆಮೇಲೆ ಎದ್ದುಬಿಟ್ಟು ರಜ್ಜು ಅಂದ್ರೆ ಹಗ್ಗ, ಆ ಹಗ್ಗದ ನೇತರಾದಂತಹ ಅಂಗದೋರ್ಜಿಯವರಿಗೆ ಬಹಳ ಗೌರವಪೂರ್ವಕವಾಗಿ ನಾನು ಏನು ಮಾಡಿದೆ, ತಲೆಯನ್ನು ಬಾಗಿಸಿದೆ. ಉನ್ಹೋನೆ ಮುಜೆ ಗಲೆ ಲಗಾಯ, ಅವರು ನನ್ನನ್ನು ಆಲಂಗಿಸಿದರು. ಕುಚ್ ದೇರ್ ಬಾದ್ ಸೋನಮ್ ಪುಲ್ಜರ್ ಪಹುಂಚೆ ಅವರು ಉನ್ಹೋನೆ ಫೋಟೋ ಲಿಯಾ. ತದನಂತರ ಸೋನಮ್ ಪುಲ್ಜರ್ ಅನ್ನೋರು ತಲುಪಿದ್ರು, ಅವರು ನಮ್ಮದೊಂದು ಫೋಟೋವನ್ನು ತೆಗೆದ್ರು. ಟೀಕೆ इस समय तक लाटो ने हमारे नेता को एवरेस्ट पर पहुंचने की सूचना दे दी थी. ಇಲ್ಲಿವರೆಗೂ ಲಾಟೋ ಅವರು ನಾವು ಎವರೆಸ್ಟ್ನ ಪರ್ವತವನ್ನು ಏರಿದಂಥ ಸೂಚನೆಯನ್ನು ಮಾಹಿತಿಯನ್ನು ತಿಳಿಸಿಬಿಟ್ಟಿದ್ರು ನಮ್ಮ ನೇತಾಗೆ, ನಮ್ಮ ನಾಯಕರಿಗೆ. ತಬ್ ಮೇರೆ ಹಾತ್ ಮೇ ವಾಕಿ ಟಾಕಿ ದಿಯಾ ಗಯಾ, ನನ್ನ ಕೈಗೆ ವಾಕಿ ಟಾಕಿಯನ್ನು ಕೊಟ್ಟರು ಮಾತಾಡುವಂಥದ್ದು. ಟೀಕೆ ಕರ್ನಲ್ ಕುಲ್ಲರ್ನೆ ಮುಜೆ ಬಾದಾಯಿ ಅಂದರೆ ಅಭಿನಂದನೆಗಳನ್ನು ತಿಳಿಸಿದರು. ಟೀಕೆ ದೇಶ್ ಕೋ ತುಮ್ ಪರ್ ಗರ್ವ ಹೇ, ಅವರು ಹೇಳಿದಂಥ ಅಭಿನಂದನೆಯ ನುಡಿಗಳು ಹೀಗಿದ್ದು, ದೇಶ ನಿನ್ನ ಮೇಲೆ ಅಭಿಮಾನವನ್ನು ಪಡುತ್ತದೆ. ಹಮ್ನೆ ಶಿಖರ್ ಪರ್ 33 ಮಿನಿಟ್ ವ್ಯತೀತ್ ಕಿಯೇ, ನಾವು ಶಿಖರದ ಮೇಲೆ 43 ನಿಮಿಷಗಳನ್ನು ಕಳೆದವು. ವ್ಯತೀತ್ ಅಂದರೆ ಕಳೆ. ಅವ್ರು ಅಪ್ನಿ ವಾಪಸಿ ಯಾತ್ರಾ 1:55 ಪರ್ ಆರಂಭ ಕಿ, ನಾವು ವಾಪಸ್ ಬರುವಂಥ ಸಮಯ 1:55 ಆರಂಭ ಮಾಡಿದ್ವಿ. ಅಂಗದೋರ್ಜಿ ಅವ್ರ ಮೇ ಸೌತ್ ಕೋಲ್ ಪರ್ ಸಾಯಂ 5 ಬಜೆ ತಕ್ ಪਹੁಂಚ್ ಗಯೇ, ಸಂಜೆ 5 ಗಂಟೆಗೆ ನಾವು ಸೌತ್ ಕೋಲ್ಗೆ ಅಂಗದೋರ್ಜಿ ಮತ್ತು ನಾವು ತಲುಪಿದೆವು. ಸಬ್ನೆ ಸೌತ್ ಕೋಲ್
से शिखर तक और वापस साउथ कोल तक की यात्रा चोटी पर रुकने सहित पूरे 10 ಗಂಟೆ 40 मिनट के अंदर पूरी करने पर बधाई दी. ಎಲ್ಲರೂ ನಮಗೆ 10 ಗಂಟೆ 40 ನಿಮಿಷಗಳ ನಂತರ ನಾವು ಯಾವಾಗ ತಲುಪಿದ್ವಿ ಆವಾಗ ಅಂದರೆ ಸಂಪೂರ್ಣವಾದಂಥ ಹೋಗಿದ್ದು ಬಂದಿದ್ದು ಎಲ್ಲ ಅವಧಿಯನ್ನು ಸೇರಿಸಿ ಕೊನೆಗೆ ತಲುಪಿದಲ್ಲ ಕೆಳಗಡೆ, ಆವಾಗ ಎಲ್ಲರೂ ಆವಾಗ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಮೇ ಜಬ್ ತಂಬು ಮೇ ಗುಸ್ ರಹಿತಿ, ನಾನು ತಂಬು ಅಂದರೆ ಮೊದಲೇ ಹೇಳಿದೆ, ತಂಬು ಅಂದರೆ ಗುಡಾರ, ಅವಳು ಟೆಂಟ್ ಇರ್ತಲ್ಲ ಅದರೊಳಗೆ ಈಕೆ ಹೋಗ್ತಾ ಇದ್ದಾಗ, ಯಾರು ಬಿಚೇಂದ್ರಿ ಪಾಲ್ ಅವರು ಹೋಗ್ತಾ ಇದ್ದಾಗ, ಮೇನೆ ಮೇಜರ್ ಕುಮಾರ್ ಕೋ ಕರ್ನಲ್ ಕುಲ್ಲರ್ ಸೆ ವೈರ್ಲೆಸ್ ಪರ್ ಬಾತ್ ಕರ್ತೆ ಸುನಾ, ನಾನು ಮೇಜರ್ ಕುಮಾರ್ ಅವರು ಕರ್ನಲ್ ಕುಲ್ಲರ್ ಜೊತೆ ವೈರ್ಲೆಸ್ಸಲ್ಲಿ ಮಾತಾಡ್ತಿರೋದನ್ನು ಕೇಳ್ಪಟ್ಟೆ. ಏನು ಹೇಳ್ತಿದ್ರು, ಆಪ್ ವಿಶ್ವಾಸ್ ಕರೆ ಯಾ ನ ಕರೆ, ತಾವು ನಂಬದೇ ಇರಿ, ಶ್ರೀಮಾನ್ ಬಿಚೇಂದ್ರಿ ಪಾಲ್ ಕೇವಲ 3 ಗಂಟೆ ಮೇ ಹಿ ವಾಪಸ್ ಆ ಗಯಿ, ಬಿಚೇಂದ್ರಿ ಪಾಲ್ ಕೇವಲ 3 ಗಂಟೆಯಲ್ಲಿ ವಾಪಸ್ ಬಂದಳು, ಅಂದರೆ ಮೋಟರ್ ಶಿಖರದಿಂದ ಕೆಳಗೆ ಬಂದಳು, ತಲುಪಿದ್ಲು. ಅವ್ರು ವಹ ಉತನಿ ಹಿ ಚುಸ್ತ್ ದಿಕ್ ರಹಿ ಥಿ, ಅವಳು ಇಷ್ಟಕ್ಕೊಂದು ಚುಸ್ತ್ ಅಂದರೆ ಚುರುಕಾಗಿ ಕಾಣ್ತಾ ಇದ್ಲು, ಅಂದರೆ ಜಿತನಿ ವಹ ಆ ಸುಬಹ ಚಢಾಯಿ ಶುರು ಕರ್ನೆ ಸೆ ಪಹಲೆ ಥಿ, ಬೆಳಿಗ್ಗೆ ಅವಳು ಬೆಟ್ಟ ಹತ್ತೋದಕ್ಕೆ ಇದ್ದಂಥ ಚುರುಕುತನ ಆಸಕ್ತಿ ಎಷ್ಟಿತ್ತು, ವಾಪಸ್ಸು ಕೆಳಗೆ ತಲುಪಿದಾಗಲೂ ಅದೇ ಮುಖದಲ್ಲಿ ಅಷ್ಟೇ ಚುರುಕುತನ ಕಂಡು ಬರ್ತಾಯಿತ್ತು ಅಂತ ಹೇಳಿದ್ರು. मुझे पर्वतारोहण में श्रेष्ठता के लिए भारतीय पर्वतारोहण संघ का प्रतिष्ठित स्वर्ण पदक तथा अन्य अनेक सम्मान और पुरस्कार प्रदान किए गए. ಭಾರತ ಸರ್ಕಾರದಿಂದ ಇವರಿಗೆ ಸ್ವರ್ಣ ಪದಕ ಅಂದರೆ ಚಿನ್ನದ ಪದಕವನ್ನು ನೀಡಿ ಇತರೆ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ನೀಡಿದಾರಂತೆ. ಪದ್ಮಶ್ರೀ और प्रतिष्ठित अर्जुन पुरस्कार, पद्मश्री अर्जुन पुरस्कार सिक्किದೆ की घोषणा की गई. सबके आकर्षण और सम्मान का केंद्र होना मुझे बहुत अच्छा लगा, ಎಲ್ಲರ ಆಕರ್ಷಣ ಕೇಂದ್ರ ಬಿಂದುವಾಗುವುದು ನನಗೆ ಬಹಳನೇ इष्ट आयु. इस तरह बिचेंद्री को एवरेस्ट पर पहुंचने वाली पहली भारतीय महिला होने का गौरव प्राप्त है. ಈ ರೀತಿಯಾಗಿ ಬಿಚೇಂದ್ರಿ ಪಾಲ್ ಅವರನ್ನು ಭಾರತದ ಮೊದಲ ಮಹಿಳೆ, ಮೌಂಟ್ ಶಿಖರವನ್ನು ಏರಿದ ಮೊದಲ ಮಹಿಳೆ ಎಂದು ನಾವು ಕರಿತೀವಿ. ಟೀಕೆ, ಅದು ಗೌರವ ಅವರಿಗೆ ಸಿಕ್ಕಿದೆ. ಬಿಚೇಂದ್ರಿ ಪಾಲ್ ದ್ವಾರ ಲಿಖಿತ್, ಬಿಚೇಂದ್ರಿ ಪಾಲ್ ಅವರು ಬರೆದಂತಹ ಎವರೆಸ್ಟ್ ಮೇರಿ ಶಿಖರ ಯಾತ್ರಾ ಪರ್ ಅದರ ಆಧಾರದಿಂದ ಆಯ್ದ ಒಂದು भाग इदागित्तु मಕ್ಕಳೇ. ठीक है, इस पाठ का आशय देख लेंगे. इस पाठ से बच्चे साहस गुण, दृढ़ निश्चय, अथक परिश्रम, मुसीबतों का सामना करना इत्यादि आदर्श गुण सीखते हैं. दृढ़ निश्चय, ಸಾಹಸಮಯ ಗುಣಗಳನ್ನು, ಕಷ್ಟ ಕಾಲದಲ್ಲಿ ಹೇಗೆ ನಾವು ಪಾರಾಗೋದು ಇಂಥ ಕೆಲವು ಮೌಲ್ಯಗಳನ್ನು ಈ ಪಾಠದಿಂದ ಮಕ್ಕಳು ತಿಳ್ಕೊಳ್ತಾರೆ. इसके साथ हिमालय की ऊंची चोटियों की जानकारी भी प्राप्त करते हैं. ಹಿಮಾಲಯದ ಎತ್ತರದ ಶಿಖರಗಳ ಮಾಹಿತಿ ಕೂಡ ಸಿಗುತ್ತೆ. यह पाठ सिद्ध करता है कि मेहनत का फल अच्छा होता है. ಈ ಪಾಠ ತಿಳಿಸ್ಕೊಡೋದೇನಪ್ಪ ಅಂದರೆ ಪರಿಶ್ರಮದ ಫಲವು ಒಳ್ಳೆಯದಾಗಿ ಇರುತ್ತೆ. ಟೀಕೆ ಮಕ್ಕಳೇ, ಇಲ್ಲಿವರೆಗೂ ನನ್ನ ಚಾನಲ್ಗೆ ಬಂದು ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಪಾಠದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಟೀಕೆ.